ಗುಮ್ಕಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಊರಿನಿಂದ ಮುಖಂಡರಿಗೆ ಏನು ಆಮಿಸಿದ್ರಿ ನಿಮ್ಗೆಲ್ರಿಗೂ ಸ್ವಾಗತ ನಮಸ್ಕಾರ ಹೇಳ್ತಾ ಇವತ್ತೇನು 2024ರ ಲೋಕಸಭಾ ಚುನಾವಣೆಗೋಸ್ಕರ ಚುನಾವಣೆ ಪ್ರಚಾರಕ್ಕೋಸ್ಕರ ಏನು ನಿಮ್ಮ ಪಂಚಾಯಿತಿ ತಂದಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಯಾಕೆ ಹಾಕಬೇಕು, ಬೇರೆ ಪಕ್ಷಕ್ಕೆ ವೋಟ್ ಯಾಕೆ ಹಾಕಬಾರ್ದು ಅನ್ನೋದು ಮುಖ್ಯವಾಗಿ ನೀವೆಲ್ಲರೂ ಕೂಡ ಮುಖಂಡರು ಊರಿನಲ್ಲಿ ಹೇಳಬೇಕಾಗುತ್ತೆ. ಯಾರಿಗೆ ಮತದಾರರಿಗೆ ನಾವು ಬೇರೆ ಪಕ್ಷಕ್ಕೆ ವೋಟ್ ಹಾಕಬಾರ್ದು ಅಂದರೆ ಅವ್ರು ಏನೇನೋ ಹೇಳಿದ್ರು, ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡ್ತೀವಿ, ಡಾಲರ್ಗಿಂತ ರೂಪಾಯಿ ಜಾಸ್ತಿ ಕಮ್ಮಿ ಮಾಡ್ತೀವಿ ಅವ್ರದಕ್ಕಿಂತ, ಮತ್ತೆ ಬಹಳಷ್ಟು ಅದರಲ್ಲಿ ವಿಶೇಷವಾಗಿ ಎಲ್ಲರೂ ಆಕರ್ಷಣೆ ಆಗಿತ್ತು ಅಂದ್ರೆ ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀವಿ ಅಂತ. ಏನು ಕಾಂಗ್ರೆಸ್ ಪಕ್ಷ ಮೊದಲು 10 ವರ್ಷ ಕಾರ್ಯಕ್ರಮ ರೂಪಿಸಿದಾಗ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಅದೇ ಬಿಜೆಪಿ ಸರ್ಕಾರ 10 ವರ್ಷ ಬಂದಾಗ ಯಾವ ರೈತರ ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ದು ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂದರೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೀತಿ ಡಬಲ್ ಮಾಡಿದ್ರು ಅವರು? ಯಾವುದೇ ಅದ್ರ ಸಂಬಂಧಪಟ್ಟಂಗೆ ಯಾವ ಕಾರ್ಯಕ್ರಮನೂ ಮಾಡಲಿಲ್ಲ. ಅವ್ರು ಮಾಡಿದ್ದೊಂದೇ ಜಿ ಎಸ್ ಟಿ ಕಾರ್ಯಕ್ರಮ. ಜಿ ಎಸ್ ಟಿ ಕಾರ್ಯಕ್ರಮ ಏನಾಯಿತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು, ಜಿ ಎಸ್ ಟಿ ಅದ್ರ ಮೇಲೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಾವೇನು ಇನ್ಪುಟ್ಸ್ ಅಂದರೆ ನಮಗೆ ವ್ಯವಸಾಯಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ ಖರೀದಿಗಳ ರೇಟು ಭಾಳಷ್ಟು ಹೆಚ್ಚಾಯಿತು. ಇವಾಗ ನಾವು ಟೊಮಾಟೊ ಬೆಳೆಯಲು 1 ಎಕರೆಗೆ 10,000, 20,000, 50,000 ಖರ್ಚಾಗ್ತಾ ಇತ್ತು ಮೊದಲು. ನಾವು ಬೀಜ ಇನ್ನೊಂದು ತರಬೇಕಾದ್ರೆ ಇವತ್ತು 3 ಲಕ್ಷ ಇಲ್ಲದ 1 ಎಕರೆ ಬೆಳೆ ಮಾಡೋಕ್ಕಾಗಲ್ಲ. ಹೌದಾ ಅಲ್ವೋ? ಇದಕ್ಕೆಲ್ಲ ಕಾರಣ ಯಾರು? ನಮ್ಮನ್ನ ಆಳ್ತಾ ಇರೋಂಥ ಕೇಂದ್ರ ಸರ್ಕಾರ. ಜಿ ಎಸ್ ಟಿ ಒಂದ್ ಕಡೆ ಆದ್ರೆ MSP ಅಂತ ಬಹಳಷ್ಟು ರೈತರು ಹೋರಾಟ ಮಾಡ್ಕೊಬಂದ್ರು. ಪಂಜಾಬ್ ಆ ಕಡೆಯಿಂದ ರೈತರು ಬಂದ್ರೆ ರೋಡ್ಗಳಲ್ಲೆಲ್ಲ ಮುಳ್ಳೊಡ್ದು ಕಲ್ಲುಗಳೊಡ್ದು ರೈತರೇ ಡೆಲ್ಲಿಗೆ ಬರಬಾರ್ದು, ನೀವು ಹೋರಾಟನೇ ಮಾಡಬಾರ್ದು, ಅವ್ರ ಹೋರಾಟನ ಹಂಗೆ ಹತ್ತಿಕ್ಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ತೊಂದರೆ ಕೊಟ್ಟರು ಕೂಡ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ, ಅಂದ್ರೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ರೈತರು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕೂಡ ಅವ್ರು ಕೆಲಸ ಮಾಡಿಲ್ಲ. ರೈತರ ಓಟ್ ಬೇಕು ಅವ್ರಿಗೆ, ರೈತರಿಗೆ ಅನುಕೂಲ ಆಗೋ ಯಾವ ಕಾರ್ಯಕ್ರಮನೂ ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಮತ್ತೆ ನೋಟ್ ಅಮಾನ್ಯೀಕರಣ ಒಂದಾಯ್ತು, ಡಿಮಾನಿಟೈಸೇಷನ್ ಅಂತ. ಪಾಪ ಹೆಣ್ಮಕ್ಳು ಡಬ್ಬದಲ್ಲಿ 500 ರೂಪಾಯೋ 1000 ರೂಪಾಯೋ ಈ ತರ ಯಾವಾಗೋ ಇಟ್ಕೊಂಡಿದ್ರು, ಅದನ್ನು ಕೂಡ ಬ್ಯಾಂಕ್ ಹಾಕಲಿಲ್ಲ. ಅದರಿಂದ ಟೆರರಿಸ್ಟ್ಗಳು ದುಡ್ಡು ಹೋಗ್ತಾ ಇದೆ, ಬಹಳಷ್ಟು ದುಡ್ಡು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಟೆರರಿಸ್ಟ್ಗಳು ದುಡ್ಡು ಹೋಗ್ತಾ ಇದೆ, ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಈ ನೋಟ್ ಬ್ಯಾನ್ ಮಾಡ್ಬಿಟ್ರೆ ಅವಾಗ ಟೆರರಿಸ್ಟ್ಗಳ ಹತ್ರ ಇರೋ ದುಡ್ಡೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಾವು ಹೊಸದಾಗಿ ಬರುವಂತ ನೋಟ್ನ ಎಲ್ಲಿಗೂ ಬಿಡೋಂಗಿಲ್ಲ, ನಾವೆಲ್ಲ ಭದ್ರವಾಗಿ ಇಡಬಹುದು ಅನ್ನೋ ನಿಟ್ಟಿನಲ್ಲಿ ಡಿಮಾನಿಟೈಸೇಷನ್ ನೋಟ್ ಅಮಾನ್ಯೀಕರಣ ಅನ್ನೋದನ್ನ ರೂಪಿಸಿದ್ರು. ಅವ್ರ ಉದ್ದೇಶ ಫಲಿಸ್ತಾ? ಇವರು ಹೊಸ ನೋಟ್ ತಂದಿದ್ದ 4 ದಿವಸದಲ್ಲಿ ಟೆರರಿಸ್ಟ್ ಜಾಬಲ್ಲಿ ಎಲ್ಲ 2,000 ರೂಪಾಯಿ ನೋಟು 2 ಕಂತು ಸಿಕ್ತು. ಅವ್ರು ಮಾಡಿದ್ದು ಯಾವುದೂ ಉದ್ಧಾರ ಆಗ್ಲಿಲ್ಲ. ಜೊತೆಗೆ ಶ್ರೀಮಂತರ ಹತ್ರ ಏನ್ ಕಪ್ಪಣ ಇತ್ತು ಅವರೆಲ್ಲರೂ ಕೂಡ ಬಿಳಿ ಹಣ ಮಾಡ್ಕೊಬಿಟ್ರು. ವೈಟ್ ಮನೆ ಆಗೋಯ್ತು. ಕಳ್ಳ ನೋಟ್ಗಳು ಏನೇನಿದ್ ಮನೇಲಿ ಬಚ್ಚಿಟ್ಕೊಂಡಿದ್ರು ಅವೆಲ್ಲ ಕೂಡ ಅನುಕೂಲ ಆಗೋಯ್ತು. ತೊಂದರೆ ಆಗಿದ್ದು ಯಾರಿಗೆ? ಪಾಪ ಯಾರು 10,000ನೋ 20,000ನೋ 1 ಲಕ್ಷನೋ ಇಟ್ಕೊಂಡಿದ್ರು ಹಳೆ ನೋಟುಗಳು, ಅವ್ರು ಯಾರು ಬ್ಯಾಂಕ್ ಹಾಕಕ್ಕಾಗ್ಲಿಲ್ಲ. ಸಾಲಲ್ಲಿ ನಿಂತು ಸುಮಾರು 107 ಜನ ಸತ್ತೋದ್ರು ತುಳಿತಕ್ಕೊಳಗಾಗಿ. ATMಗಳಲ್ಲಿ ಡ್ರಾ ಮಾಡೋಂಗಿಲ್ಲ. ಎಷ್ಟು ಕಷ್ಟಪಟ್ರು ಅವರೆಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರನ ಉರುಳಿಸೋ ಅಂತ ಟೈಮು, ಆ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಹೇಳೋಂತ ಟೈಮು ಈ ತಿಂಗಳು 26ನೇ ತಾರೀಕು ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಬಂದಿದೆ. ಈ ಅವಕಾಶನ ನೀವು ಮರೆತು ಅವ್ರು ಹೇಳುವಂತ ಬಣ್ಣದ ಮಾತುಗಳಿಗೆ ನೀವೇನಾದ್ರೂ ಬೆರಗಾದ್ರೆ, ಈ ಅವಕಾಶಗಳನ್ನ ಮರೆತು ಅವ್ರು ಹೇಳೋ ಬಣ್ಣದ ಮಾತುಗಳಿಗೆ ಏನಾದ್ರು ಬೆರಗಾದ್ರೆ ಖಂಡಿತ ನಿಮ್ಗೆ ಯಾರಿಗೂ ಒಳ್ಳೆ ದಿನಗಳು ಬರಲ್ಲ. ಸದಾ ಅವ್ರು ಹೇಳೋದು ಒಂದೇ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಯಾವ ವಿಕಾಸವೂ ಆಗ್ಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಹೇಗೆ ಅಂದ್ರೆ ಎಲ್ಲ ಜನಾಂಗದ ಒಟ್ಟಿಗೆ ತಗೊಂಡೋಗಿ ಎಲ್ಲ ಜನಾಂಗದ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಾಗ್ತವೆ. ಈಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕೂಡ ಅಷ್ಟೇ, ಏನ್ ನರೇಗಾ ಅಂತ ಒಂದು ಕಾರ್ಯಕ್ರಮ ಬಂತು. ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಏನಾದ್ರು ರೋಡು ಚರಂಡಿ ಇನ್ನೊಂದು ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ ಏನು ಅವತ್ತು ನರೇಗಾ ಕೊಟ್ಟಿದ್ದು ಆ ಕಾರ್ಯಕ್ರಮದಿಂದ ಮಾತ್ರ. ಮೋದಿ ಸರ್ಕಾರದಿಂದ ಯಾರಿಗಾದ್ರೂ ಬಡಬಗ್ಗರಿಗೆ, ಯಾರಿಗಾದ್ರೂ ರೈತರಿಗೆ ಏನಾದ್ರು ಅನುಕೂಲ ಆಗಿದ್ರೆ ಒಂದ್ ಹೇಳಿ. ಮೊದಲನೇ ಎಲೆಕ್ಷನ್ ಮಾಡ್ತಾರೆ, ಡಾಲರು ಡೀಸೆಲ್ ಬೆಲೆ ಅಂತ ಮಾಡ್ತಾರೆ, ಅದಾಗಲ್ಲ. 5ನೇ ವರ್ಷ ನೆಕ್ಸ್ಟ್ ವರ್ಷ 5 ವರ್ಷಕ್ಕೆ ಎಲೆಕ್ಷನ್ ಮಾಡ್ತಾರೆ, ಪುಲ್ವಾಮಾ ದಾಳಿ ಅಂತ ಮಾಡ್ತಾರೆ. ಪುಲ್ವಾಮಾ ದಾಳಿ ಆಗ್ಬೇಕಾದ್ರೆ 370 kg RDX ಬರುತ್ತೆ ಇಂಡಿಯಾ ಒಳಗೆ. ಹೇಗ್ ಬರುತ್ತೆ?
ಸುಮಾರು 43-44 ಜನ ಸೈನಿಕರು ಸತ್ತೋಗ್ತಾರಲ್ಲ, ಅವ್ರು ಯಾಕೆ ಸತ್ರು, RDX ಹೆಂಗ್ ಬಂತು, ಹೇಗ್ ಬಂತು, ಇದುವರೆಗೂ ಇನ್ವೆಸ್ಟಿಗೇಷನ್ ಆಗಿದ್ಯಾ? ನಮ್ಮೂರಲ್ಲಿ ಸಣ್ಣದ ಕಳ್ತನ ಆದ್ರೂ ಕೂಡ ಪೊಲೀಸರು ಬಂದು ಅದನ್ನ ನೋಡಿ ಪತ್ತೆ ಹಿಡಿತಾರೆ. ದೇಶದೊಳಗೆ ಬೇರೆ ದೇಶದಿಂದ 370 kg RDX ಬಂದ್ರು ಕೂಡ ಕಂಡಿಡಿಯಕ್ಕಾಗ್ಲಿಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಇನ್ನು ಎಂತ ಸರ್ಕಾರ ಇದೆ? ಅವ್ರು ಬೇಕು ಅಂತಾನೆ ಮಾಡಿಸಿ ಇದನ್ನ ಜನಗಳನ್ನ ಯಾಮಾರಿಸಿ ಏನಾರು ಹೇಳಿದ್ರೆ ಮಾತಾಡಿದ್ರೆ ಪಾಕಿಸ್ತಾನ್, ಇಲ್ಲ ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ, ಈ ತರ ಹೇಳಿ ಜನಗಳನ್ನ ಯಾಮಾರಿಸಿ ಓಟ್ ಪಡ್ಕೊಂಡು ಇವತ್ತು 2ನೇ ಅವಧಿನೂ ಮುಗಿಸಾಯ್ತು, ಮತ್ತೆ 3ನೇ ಅವಧಿಗೆ ಬಂದಿದ್ದಾರೆ. ಜೈ ಶ್ರೀರಾಮ್ ಅಂತ. ಏನ್ ನಮ್ಮೂರುಗಳಲ್ಲಿ ನಾವ್ಯಾರು ಹಿಂದೂಗಳಲ್ವಾ? ನಮ್ಮೂರಲ್ಲಿ ಎಲ್ಲೂ ದೇವಸ್ಥಾನ ಇಲ್ವಾ? ನಾವ್ಯಾರು ರಾಮ ಮಂದಿರಕ್ಕೆ ಮೊದಲು ಹೋಗ್ತಾನೆ ಇರ್ಲಿಲ್ವಾ? ಇದೇ ರಾಮ ಮಂದಿರನ ಫಸ್ಟ್ ಬಾಗಿಲು ತೆಗೆದು ಪೂಜೆ ಮಾಡಿಸಿರೋಂಥವ್ರು ಯಾರು ಅಲ್ಲ, ಶ್ರೀಮಾನ್ ರಾಜೀವ್ ಗಾಂಧಿ ಅವರು, ದಿವಂಗತ ರಾಜೀವ್ ಗಾಂಧಿ ಅವರು ಫಸ್ಟ್ ಬಾಗಿಲು ತೆಗೆದು ಪೂಜೆ ಮಾಡಿದ್ರು. ಅವತ್ತೇನು ಬಾಬರಿ ಮಸೀದ್ ಗಲಾಟೆ ಆದಾಗ ಕೂಡ, ಅವತ್ತು ಬಾಬರಿ ಮಸೀದ್ ಗಲಾಟೆ ಆದಾಗ ಕೂಡ ಇದ್ದಿದ್ದು PV ನರಸಿಂಹರಾವ್ ಅವರ ಸರ್ಕಾರನೇ, ಇವ್ರದ್ದೇನು ಇರ್ಲಿಲ್ಲ. ಅದಾಯ್ತು. ಈಗ ಏನ್ ರಾಮ ಮಂದಿರ ಅವ್ರು ಕಟ್ಟಿದಾರಲ್ಲ, ಇವ್ರು ಎಲ್ಲಿ ಕೇಳಿದ್ರೆ ಕಟ್ಟಬೇಕು ಅಂತ ಆ ಜಾಗದಲ್ಲಿ ಕಟ್ಟಲಿಲ್ಲ, 3 ಕಿಲೋಮೀಟರ್ ದೂರದಲ್ಲಿ ಕಟ್ಟಿರೋದು. ನೀವು ಬೇಕಾದ್ರೆ ನೋಡಿ, ಆ ಮ್ಯಾಪ್ ಅನ್ನು ನೋಡಿ, ಮತ್ತಷ್ಟು ಬೇಕಾದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಅವ್ರು ಹೇಳ್ತಿರೋದು ಎಲ್ಲಾ ಸುಳ್ಳು, ನಮ್ಮನ್ನು ಯಾಮಾರಿಸ್ತಿದ್ದಾರೆ, ಹಿಂದೂ ಮುಸ್ಲಿಂಗೆ ತಂಟೆ ಇಡ್ತಾ ಇದ್ದಾರೆ. ಅದು ಅವಕಾಶ ಬೇಡ. ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ನಾವು ಅವ್ರ ಮಾತಿಗೆ ಬೆರಗಾಗೋದು ಬೇಡ. ನಾವೆಲ್ಲರೂ ಕೂಡ KV ಗೌತಮ್ ಏನಿವತ್ತು ಕಂಟೆಸ್ಟ್ ಮಾಡಿದ್ದಾರೆ, ಸೀರಿಯಲ್ ನಂಬರ್ 1 ಕಾಂಗ್ರೆಸ್ ಪಕ್ಷದ ಗುರುತಿಗೆ ನಾವೆಲ್ಲರೂ ಓಟ್ ಹಾಕಿ ಅವ್ರಿಗೆ ಬುದ್ಧಿ ಹೇಳೋದನ್ನ 26ನೇ ತಾರೀಕು ನಾವೆಲ್ಲರೂ ಡಿಸೈಡ್ ಮಾಡಿ ನಮ್ಮ ಬೂತ್ಗಳನ್ನ ಅತ್ಯಧಿಕ ಮತಗಳು ಕೊಟ್ಟು ನಮ್ಮ ಕ್ಯಾಂಡಿಡೇಟ್ ನ ಗೆಲ್ಲಿಸಿ ಅವ್ರಿಗೆ ಬುದ್ಧಿಯನ್ನು ಹೇಳ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೇಡ್ಕೊಂತ ಜೈ ಹಿಂದ್, ಜೈ ಕಾಂಗ್ರೆಸ್.